ಬೆಸ್ಟ್ ಮೆಮೊರಿ ಐ ಥಿಂಕ್ ಅಫ್ಕೋರ್ಸ್ ನನ್ನ ಮಗ ಬಂದು ನನಗೋಸ್ಕರ ಡ್ಯಾನ್ಸ್ ಮಾಡಿದ್ದು ಬರ್ಡೇಗೆ, ದಟ್ ವಾಸ್ ವೆರಿ ಮೆಮೊರಬಲ್ ಆ್ಯಂಡ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ಅವನಿಗೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ನನ್ನ ಮಗನಾಗ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಎವ್ರಿ ಟೈಮ್ ತಾರಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು, ನಮ್ಮ ಅಮ್ಮಂದ್ರು ಬಂದಿದ್ದು, ದಟ್ ವಾಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಪ್ರತಿ ಸಲ ಇವಾಗ ಆ್ಯಸ್ ಐ ಸೆಡ್, ನಾಟ್ ಓನ್ಲಿ ಅನು ಆಗಲಿ ತಾರಮ್ಮ ಆಗಲಿ ನಂದಾಗಲಿ ಅಂತ ಬರ್ಡೇ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಜೊತೆಯಲ್ಲಿ. ಫ್ರಮ್ ದ ಪಾಸ್ಟ್ 3 years ವಿ ಆರ್ ಸೆಲೆಬ್ರೇಟಿಂಗ್ ದ ಬರ್ಡೇಸ್ ಟುಗೆದರ್. ಸೊ ಅದೊಂದು ಭಾಳ ಸ್ಪೆಷಲ್ ಮೂಮೆಂಟ್ಸ್ ಇರುತ್ತೆ. ಆ್ಯಂಡ್ ಎಲ್ಲರೂ ಬಂದಾಗ ದಟ್ ಸ್ಪಾರ್ಕ್, ಎಸ್ಪೆಷಲಿ ಅಮ್ಮಂದ್ರು ಬಂದಾಗ ಒಂದು ಸ್ಪಾರ್ಕ್ ಇರುತ್ತಲ್ಲ, ದಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಈ ಥರ ಹಲವಾರು ಸಿಚುವೇಶನ್ಗಳು ಕ್ರಿಯೇಟ್ ಆಗಿದೆ. ಇವ್ರು ನನಗೆ ಹೊಡೆದು ಬೈಸೆಪ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಇವರಿಬ್ಬರು ಸೇರ್ಕೊಂಡು ಹೊಡೆದು ನನಗೆ ಬೆನ್ನು ಬರ್ಸ್ಬಿಟ್ಟಿದ್ರು. 2 ವಾರ ಶೂಟಿಂಗೇ ಬರಲಿಲ್ಲ ನಾವು ಬರ್ಸಿದ್ವಿ. ಹಿಂಗೆ ಹೊಡೆದ್ರೆ ಹಿಂಗೆ ಹೋಗಿ ಎಲ್ಲ ಬೆನ್ನು ಇದಾಗಿದ್ದು, ಡಿಸ್ಲೊಕೇಟ್ ಆ ಥರ. ಅದು ಅವಾಗ ತಿಂತಾ ಇರ್ತೀನಿ, ಏನಿದೆ ಕೊಡಿ ಅಂದ್ಕೊಂಡು. ಅಷ್ಟು ಜಾಸ್ತಿ ಇಲ್ಲಿ ನಮ್ಗೆ ಟೈಮಿಂಗ್ ಇರೋಲ್ಲ, 3 ಗಂಟೆ 4 ಗಂಟೆ ಆದರೂ ಊಟಕ್ಕೆ ಬಿಡಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಅಲ್ಲ ಕಂಟೆಂಟ್ ಅಲ್ಲಮ್ಮ, ಅವ್ನಿಗೆ ಇಷ್ಟ ಚಿಕನ್ನು. ನೀವು ನೋಡಿದ್ದೀರಾ ನಮ್ಮ ಸ್ಟೇಜಲ್ಲಿ ಅವ್ನು ಎಷ್ಟು ಸರಿ ಅವ್ರ ಅಪ್ಪ ಅಮ್ಮನ ಮೇಲೆ ಚಿಕನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಗೊತ್ತಾ. ಅಮ್ಮನ ಚಿಕನ್ನ ಅಂದರೆ ಚಿಕನ್, ಅಮ್ಮ ಬೇಡವೇನಾ, ಇಬ್ರು ಯೋಚನೆ ಮಾಡಿಬಿಟ್ಟು ಇಬ್ರು ಅಂದಿದ್ದಾನೆ. ಇಲ್ಲಾಂದ್ರೆ ಫಸ್ಟ್ ಅವ್ನು ಬಾಯಿಂದ ಬರೋದೇ ಚಿಕನ್. ತಿನ್ಸೋದೇನೋ ಅವ್ನು ಪೆಡಂಬೂತ ಥರ ತಿಂತಾನೆ ಇರ್ತಾನೆ ಅವನು, ಹೇಳಂಗೆ ಇಲ್ಲ ಅವ್ನಿಗೆ. ನೋಡಿ ಸುಮ್ಮನೆ ಕೂತಿದ್ರು ತಿಂತಾ ಇರ್ತಾನೆ ಅವನು. ಯಾಕೆ ಕೇಳ್ತೀರ? ಏನಿಲ್ಲ ಲಾಸ್, ಸುಮ್ಮನೆ ಸ್ಟೇಜ್ ಮೇಲೆ ಅಂತಾನೆ ಲಾಸು ಅದು ಇದು ಅಂತ. ಲಾಸ್ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಲ್ಲ, ಇದು ಖರ್ಚು ಮಾಡಿದೆ, ಇದು ಅಲ್ಲಿಂದ ತಂದೆ, ಇದು 15 ದಿನ ಆಯಿತು ಮಾಡಿಟ್ಟು ತೊಗೊಂಬಂದೆ ಅಂತೆಲ್ಲ ಹೇಳ್ತಾನೆ. ಸುಷ್ಮಾನು ಹಂಗೆ ಫ್ರೀ ಆ್ಯಂಕರ್ ಅಂದ್ಕೊಂಡು. ಬಟ್ ಸೀರಿಯಸ್ಲಿ ಅವನ ಏನೋ ಲೋಕೇಶ್ ಅಂಕಿಲ್ ಹೆಸರಲ್ಲಿ ಅವ್ನು ಮಾಡೋವಂಥ ಪ್ರೊಡಕ್ಷನ್, ಅವನಿಲ್ಲಿ ಕೂತಿದ್ದಾನೆ ಅಂತಲ್ಲ, ಅಫ್ಕೋರ್ಸ್ ಅವ್ನು ಮುಂಚೆ ನಾನು ಸುಮಾರು ಸರಿ ಹೇಳಿದ್ದೀನಿ. ಬಟ್ ಸ್ಟಿಲ್ ಜನಕ್ಕೂ ಗೊತ್ತಾಗೋಕ್ಕೆ ತಾರಮ್ಮನೂ ಹೇಳ್ತಾ ಇರ್ತಾರೆ, ಹೀ ಈಸ್ ಅ ವಂಡರ್ಫುಲ್ ಪ್ರೊಡ್ಯೂಸರ್. ಊಟದ ವಿಷಯದಲ್ಲಿ ಬರೀ ಸಾಮಾನ್ಯವಾಗಿನೋ ಆರ್ಟಿಸ್ಟು ನಾವು ಜಡ್ಜು ಅಂತಲ್ಲ, ಇಡೀ ಪ್ರೊಡಕ್ಷನ್ ಎಲ್ಲರೂ ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರೂ ಹಿ ಲುಕ್ಸ್ ಆಫ್ಟರ್ ಎವ್ರಿಬಡಿ ರಿಯಲಿ ವೆಲ್. ಆ್ಯಂಡ್ ಗಿರ್ಜಾ ಆಂಟಿ, ಲೋಕೇಶ್ ಅಂಕಲ್ ಏನು ಊಟಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡೋರು, ಅದು ಅವ್ನು ಚೆನ್ನಾಗಿ ಅವ್ನ ತಲೆಯಲ್ಲಿ ಡ್ರಿಲ್ ಆಗಿದೆ. ಅದೊಂದು ವಿಷಯ ನಿಜವಾಗ್ಲೂ ಅವನು ಎಲ್ಲರಲ್ಲೂ ಕೇರ್ ತೊಗೊಂಡು ಎಲ್ಲರೂ ಚೆನ್ನಾಗಿ ನೋಡ್ಕೊತಾನೆ. ಊಟ ಅಂತಲ್ಲ, ಅದು ಅವನು ಹೇಗೆ ಅಂದರೆ ಅವನು ಈ ಪ್ರೊಡ್ಯೂಸರ್ ನಾನು ಅಂತ ಹೇಳ್ಬಿಟ್ಟು ಏನೋ ತುಂಬ ಇದು ಮಾಡಿ ಆ ಥರದ್ದು ಏನಿಲ್ವೇ ಇಲ್ಲ. ಎಲ್ಲರ ಹತ್ರನೂ ಮತ್ತು ಏನೇ ಕೊರತೆ ಇದ್ದರೂ ಅದನ್ನ ಹೋಗಿ ನೋಡೋದು, ಸೆಟ್ಟಲ್ಲಿ ಏನೋ ತಪ್ಪಾಗಿದ್ದರೆ ತಾನೇ ಹೋಗಿ ನಿಂತ್ಕೊಂಡು ಸರಿ ಮಾಡ್ಕೊಳಕ್ಕೆ ಹೋಗೋದು, ಅದು ಎಲ್ಲನೂ ಕೆಲಸ ಅವನೇ ಮಾಡ್ತಿರ್ತಾನೆ. ಸೊ ಊಟ ತಿಂಡಿ ಅಫ್ಕೋರ್ಸ್ ಲೋಕು ಮಾಮನೂ ಅಷ್ಟೇ ಒಳ್ಳೆ ಕುಕ್ಕು, ಗಿರಿಜಾ ಮಾಮಿ ಸಖತ್ತಾಗಿ ಅಡುಗೆ ಮಾಡೋರು. ಅವ್ರ ಮನೆಯಲ್ಲಿ ಅವರಿಬ್ಬರು ಇದ್ದಾರೆ ಶೂಟಿಂಗಲ್ಲಿ ಅಂತಂದರೆ ನಾವು ಅವ್ರ ಕೈಲಿ ಏನಾದ್ರು ಮಾಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ಇವನು ಬಂದ ತಕ್ಷಣ ಇವನ್ನೆಲ್ಲ ತರಿಸ್ಕೊಡ್ತಾನೆ, ಅಲ್ಲಿ ಚೆನ್ನಾಗಿದೆ ಆಮೇಲೆ ಅವನದೇ ಹೋಟೆಲ್ಗಳಿದೆಯಲ್ಲ, ಸೊ ಆ ಹೋಟೆಲಿಂದ ತರಿಸ್ಕೊಡೋದು, ನಾವು ಒಳ್ಳೊಳ್ಳೆ ರುಚಿಗಳನ್ನು ನೋಡ್ತಾ ಇರ್ತೀವಿ. ನಾನೆಲ್ಲ ಚೆನ್ನಾಗಿ ಮಾಡ್ತೀನಿ ಭಾವಿಸ್ತೀನಿ. ಬಿರಿಯಾನಿ ಮಾಡ್ತೀನಿ, ಬಿಸಿನೀರು ಮೊಸರನ್ನ ತುಂಬ ಚೆನ್ನಾಗಿ. ಬಿರಿಯಾನಿ ತಾರಮ್ಮ ಬಿರಿಯಾನಿ ಚೆನ್ನಾಗಿ, ನಾನ್ ವೆಜ್ ಎಲ್ಲ ಶಿ ಡಸ್ ವೆಲ್. ಪ್ರಕಾಶ್ ಅಂತ ಒಬ್ಬರಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Thank you.